ಕನ್ನಡ ಫೇಸ್ಬುಕ್ನಲ್ಲಿ ಇಷ್ಟು ದಿನ ಟ್ರೆಂಡ್ ಸೃಷ್ಟಿಸಿದ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ 3ನೇ ಆವೃತ್ತಿ ವಿನ್ನರ್ ಯಾರಾಗಬಹುದು ಎಂದು ಎಲ್ಲರೂ ಊಹಿಸುತ್ತಿದ್ದರು. ಆದರೆ ಈಗ ನಿರ್ಣಯ ಹೊರಬಿದ್ದಿದೆ. 15 ಪ್ರತಿಸ್ಪರ್ಧಿಗಳು, 55 ಕ್ಯಾಮೆರಾಗಳು, 100 ದಿನ, 1 ಮನೆ. ಹೌದು ಸ್ವಾಮಿ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಕ್ಟೋಬರ್ 25ರಿಂದ ಪ್ರಸಾರವಾದ ಬಿಗ್ ಬಾಸ್ 3ನೇ ಆವೃತ್ತಿ ಈ ಬಾರಿ ನಡೆದಿರುವುದು ಪುಣೆ ಸಮೀಪ ಲೋನಾವಾಲದಲ್ಲ, ಬದಲಾಗಿ ಬೆಂಗಳೂರು ಬಳಿಯ ಬಿಡದಿಯಲ್ಲಿ. ಇದಕ್ಕಾಗಿ 14,000 ಚದರ ಅಡಿಗಳ ಭವ್ಯ ಮನೆ ತಲೆ ಎತ್ತಿತ್ತು. ಇದು ಹಿಂದಿನ ಬಿಗ್ ಬಾಸ್ ಮನೆಗಿಂತಲೂ ವಿಶಾಲವಾದದ್ದು. ಈ ಶೋ ಫೈನಲ್ ನಲ್ಲಿ 5 ಜನ ಪ್ರತಿಸ್ಪರ್ಧಿಗಳು ತಲುಪಿದ್ದರು. ಮಾಸ್ಟರ್ ಆನಂದ್, ಶ್ರುತಿ, ಪೂಜಾ ಗಾಂಧಿ, ರೆಹಮಾನ್ ಮತ್ತು ಚಂದನ್. ಫೈನಲ್ ಸ್ಪರ್ಧಿಗಳಾದ ಈ 5ರಲ್ಲಿ ಮೊದಲು ಪೂಜಾ ಗಾಂಧಿ ಎಲಿಮಿನೇಟ್ ಆಗ್ತಾರೆ, ನಂತರ ರೆಹಮಾನ್ ಎಲಿಮಿನೇಟ್ ಆಗ್ತಾರೆ, ತದನಂತರ ಮಾಸ್ಟರ್ ಆನಂದ್ ಎಲಿಮಿನೇಟ್ ಆಗ್ತಾರೆ. ಇನ್ನಿರುವ ಇಬ್ಬರು ಅಂದ್ರೆ ಚಂದನ್ ಮತ್ತು ಶ್ರುತಿ ಅವರಲ್ಲಿ ಶ್ರುತಿ ವಿನ್ ಆಗ್ತಾರೆ ಮತ್ತು ಚಂದನ್ ರನ್ನರ್ ಅಪ್ ಆಗಿ ಹೋಗ್ತಾರೆ. ಇದನ್ನು ಹೊರತಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಿಂದ ಕೂಡಿದ ಸುಮಾರು 5 ಗಂಟೆಯ ಫೈನಲ್ ಸಂಚಿಕೆಯ ಶೂಟಿಂಗ್ ಮನರಂಜನೆಯ ತಾಣವಾಗಿತ್ತು. ಇದುವರೆಗೂ ಎಲಿಮಿನೇಟ್ ಆದ ಎಲ್ಲಾ ಪ್ರತಿಸ್ಪರ್ಧಿಗಳು ಫೈನಲ್ ನಲ್ಲಿ ಉಪಸ್ಥಿತರಿದ್ದರು. ನಮ್ಮ ಎಲ್ಲಾ ನೋಡುಗರ ಪರವಾಗಿ ಶ್ರುತಿಗೆ ಅಭಿನಂದನೆಗಳು. ನೀವು ವಿನ್ನರ್ ಆದ ಶ್ರುತಿಗೆ ಏನಾದರೂ ಹೇಳಬಯಸುವುದಾದಲ್ಲಿ ಕಮೆಂಟ್ ಸೆಕ್ಷನ್ ನಲ್ಲಿ ಬರೆಯಿರಿ.